ಒಂದು ಮಗು ಮಲಗಿದೆ. ಒಬ್ಬ ರಕ್ಷಕ ಕಾವಲು ಕಾಯುತ್ತಿದ್ದಾನೆ ಮತ್ತು ನೆರಳಿನಲ್ಲಿ ಮಾರಣಾಂತಿಕ ಅತಿಕ್ರಮಣಕಾರ ಕಾಯುತ್ತಿದ್ದಾನೆ. ಮುಂದೆ ಏನಾಗುತ್ತದೋ ಅದು ಒಂದು ಕುಟುಂಬವನ್ನು ಶಾಶ್ವತವಾಗಿ ಅಲ್ಲಾಡಿಸಲಿದೆ. ಬನ್ನಿ, ಈ ಕಥೆಯನ್ನು ಕೇಳೋಣ. ಬಹಳ ಹಿಂದೊಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಹೆಂಡತಿ ವಾಸಿಸುತ್ತಿದ್ದರು. ಅವರಿಗೆ ಒಬ್ಬ ಮುದ್ದಾದ ಗಂಡು ಮಗು ಇತ್ತು. ಆ ಮಗುವೇ ಅವರ ಜೀವವಾಗಿತ್ತು. ಅದೇ ಮನೆಯಲ್ಲಿ ಒಂದು ಮುಂಗುಸಿಯೂ ವಾಸವಾಗಿತ್ತು. ರೈತ ಅದನ್ನು ಚಿಕ್ಕಂದಿನಿಂದಲೂ ಸಾಕಿದ್ದನು. ಅದು ಸ್ನೇಹಮಯಿ ಮತ್ತು ನಿಷ್ಠಾವಂತವಾಗಿ ಬೆಳೆದು ಕುಟುಂಬದವರಲ್ಲಿ ಒಬ್ಬನಂತೆ ವಿಶ್ವಾಸ ಗಳಿಸಿತ್ತು. ರೈತನ ಹೆಂಡತಿ ಆಗಾಗ, ಈ ಮುಂಗುಸಿ ನಮ್ಮ ಮಗುವಿಗೆ ಕಾವಲುಗಾರನಿದ್ದಂತೆ ಎನ್ನುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ರೈತ ಮತ್ತು ಅವನ ಹೆಂಡತಿ ಹೊಲದಲ್ಲಿ ಕೆಲಸಕ್ಕೆ ಹೋಗಬೇಕಾಯಿತು. ಅವರು ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಮುಂಗುಸಿಯನ್ನು ಹತ್ತಿರದಲ್ಲೇ ಕಾವಲಿಗೆ ಬಿಟ್ಟು ಹೋದರು. ಆದರೆ ಅಪಾಯವು ಹತ್ತಿರದಲ್ಲೇ ಇತ್ತು. ಗೋಡೆಯಲ್ಲಿನ ಒಂದು ತೂತಿನಿಂದ ಒಂದು ವಿಷಪೂರಿತ ಹಾವು ಗುಡಿಸಲಿನೊಳಗೆ ನುಸುಳಿತು. ಅದು ತನ್ನ ನಾಲಿಗೆಯನ್ನು ಹೊರಚಾಚುತ್ತಾ ಕಣ್ಣುಗಳಲ್ಲಿ ವಿಷವನ್ನು ತುಂಬಿಕೊಂಡು ಮಗುವಿನ ತೊಟ್ಟಿಲಿನ ಕಡೆಗೆ ಸಾಗಿತು. ಮುಂಗುಸಿ ಹಾವನ್ನು ನೋಡಿ ಅದರ ಮೇಲೆ ಜಿಗಿಯಿತು. ಇಬ್ಬರ ನಡುವೆ ಘೋರವಾದ ಹೋರಾಟ ನಡೆಯಿತು. ಹಾವು ಬುಸುಗುಟ್ಟುತ್ತಾ ಪದೇ ಪದೇ ಕಚ್ಚಲು ಪ್ರಯತ್ನಿಸಿತು. ಆದರೆ ಮುಂಗುಸಿ ಅದಕ್ಕಿಂತಲೂ ವೇಗವಾಗಿತ್ತು. ಅವು ನೆಲದ ಮೇಲೆ ಹೊರಲಾಡಿದಾಗ ಒಂದು ಮಡಕೆ ಕೆಳಗೆ ಬಿತ್ತು. ಮಗು ಸ್ವಲ್ಪ ಅಲುಗಾಡಿತಾದರೂ ಎಚ್ಚರಗೊಳ್ಳಲಿಲ್ಲ. ಕೊನೆಗೆ ಧೈರ್ಯಶಾಲಿ ಮುಂಗುಸಿ ಹಾವಿನ ಕುತ್ತಿಗೆಯನ್ನು ಹಿಡಿದು ಅದನ್ನು ಕೊಂದಿತು. ಯುದ್ಧದಿಂದ ದಣಿದರೂ ಹೆಮ್ಮೆಯಿಂದ ಮುಂಗುಸಿಯು ಬಾಯಲ್ಲಿ ರಕ್ತದ ಕಲೆಗಳೊಂದಿಗೆ ಬಾಗಿಲ ಬಳಿ ಕಾಯುತ್ತಾ ನಿಂತಿತು. ಅದೇ ಸಮಯಕ್ಕೆ ರೈತನ ಹೆಂಡತಿ ಹಿಂತಿರುಗಿದಳು. ಮುಂಗುಸಿಯ ಮೈಮೇಲೆ ರಕ್ತವನ್ನು ಕಂಡೊಡನೆ ಅವಳ ಹೃದಯವೇ ಬಾಯಿಗೆ ಬಂದಂತಾಯಿತು. ಅಯ್ಯೋ, ಇದು ನನ್ನ ಮಗುವನ್ನು ಕೊಂದಿದೆ ಎಂದು ಅಳುತ್ತಾ ಭಯ ಮತ್ತು ಕೋಪದಿಂದ ಯೋಚಿಸದೆ ಕೈಯಲ್ಲಿದ್ದ ಕೋಲಿನಿಂದ ಮುಂಗುಸಿಗೆ ಹೊಡೆದಳು. ಅವಳು ಒಳಗೆ ಓಡಿ ಹೋದಾಗ ಸ್ತಬ್ಧಳಾದಳು. ಮಗು ತೊಟ್ಟಿಲಲ್ಲಿ ಸುರಕ್ಷಿತವಾಗಿ ಮಲಗಿತ್ತು. ಅದರ ಪಕ್ಕದಲ್ಲಿ ಸತ್ತ ಹಾವು ಬಿದ್ದಿತ್ತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಓ ನನ್ನ ನಿಷ್ಠಾವಂತ ಸ್ನೇಹಿತನೇ, ನೀನು ನನ್ನ ಮಗುವನ್ನು ಉಳಿಸಿದೆ ಮತ್ತು ನಾನು ನಿನಗೆ ಶಿಕ್ಷೆ ನೀಡಿದೆ ಎಂದು ದುಃಖದಿಂದ ಪಿಸುಗುಟ್ಟಿದಳು. ರೈತ ಮನೆಗೆ ಬಂದಾಗ ನಡೆದ ಘಟನೆಯನ್ನು ನೋಡಿದನು. ಅವನು ನಿಟ್ಟುಸಿರು ಬಿಟ್ಟು, ನಾವು ಎಂದಿಗೂ ಆತುರದಲ್ಲಿ ವರ್ತಿಸಬಾರದು ಎಂಬುದಕ್ಕೆ ಇದೇ ಕಾರಣ. ಕೋಪದಲ್ಲಿ ತೆಗೆದುಕೊಳ್ಳುವ ತ್ವರಿತ ನಿರ್ಧಾರಗಳು ನಮಗೆ ದುಬಾರಿಯಾಗಬಹುದು ಎಂದನು. ಅಂದಿನಿಂದ ಆ ಧೈರ್ಯಶಾಲಿ ಮುಂಗುಸಿನ ಕಥೆ ಹಳ್ಳಿಯಲ್ಲೆಲ್ಲ ಹರಡಿ ಎಲ್ಲರಿಗೂ ಒಂದು ಪ್ರಮುಖ ಪಾಠವನ್ನು ಕಲಿಸಿತು. ನೀತಿ: ಯಾವುದೇ ಕೆಲಸ ಮಾಡುವ ಮೊದಲು ಯೋಚಿಸಿ, ಆತುರದಲ್ಲಿ ಎಂದಿಗೂ ನಿರ್ಧರಿಸಬೇಕು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.